ಬಾಯಲ್ಲಿ ನೀರು ಬರ್ತಾ ಇದೆ. ಬನಾನಾ ಅಲ್ಲ, ತುಂಬಾ ಚೆನ್ನಾಗಿದೆ ಗೈಸ್. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ 18+. ತಿನ್ನಕ್ಕೆ ಬಂದೆ ಗೈಸ್. ಕನ್ನಡ ಗೊತ್ತಿಲ್ಲ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ವೆಲ್ಕಮ್ ಟು ಮೈ ಚಾನೆಲ್ or ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಆಚೆ ಹೋಗ್ತಾ ಇದೀವಿ. ಎಲ್ಲಂದ್ರೆ അവക്കുട്ടി നാം എല്ലാം ಹೋಗ್ತಾ ಇದೀವಿ. നമ്മൾ എവിടെ പോകുന്നുണ്ട്? എവിടെയാ പോകുന്നത്? ಬೀಚ್ಗೆ ಹೋಗ್ತಾ ಇದೀವಿ ಗೈಸ್. ತುಂಬಾ ದಿವಸ ಆಯ್ತು. ನಂಗೆ ಬೀಚ್ ಅಂದ್ರೆ ತುಂಬಾ ಇಷ್ಟ ಗೈಸ್. ಇಲ್ಲಿ ಒಂದ್ 4-5 ತರ ಬೀಚ್ ಗಳೈತೆ. 4-5 ತರ ಅಂದ್ರೆ ಒಂದೇ ಸಮುದ್ರ, ಆದ್ರೆ ಪ್ಲೇಸಸ್ 4-5 ತರ ಐತೆ. ಅದು ಹಿಂಗಂದ್ರೆ ಒಂದ್ ಪ್ಲೇಸ್ ಒಂದು ಲೈಕ್ ನೋ ಸೆಕ್ಯೂರಿಟೀಸ್, ಯಾರು ಇರಲ್ಲ. ಸೊ ಅಲ್ಲೋಗಿ ನಾವು ಏನಾದ್ರು ಪೀಸ್ ಬೇಕು, ಬೇರೆ ಸಮುದ್ರ ಸೌಂಡ್ ಬೇಕು ಅಂದ್ರೆ ನಾವು ಆ ಪ್ಲೇಸ್ಗೆ ಹೋಗೋದು. ಇನ್ನೊಂದು 1-2 ತರ ಇದೆ. ಬೇಕಲ್ ಫೋರ್ಟ್ ಬೀಚ್ ಐತೆ, ಮತ್ತೆ ರೆಡ್ ಮೂನ್ ಬೀಚ್ ಐತೆ. ಸೊ ರೆಡ್ ಮೂನ್ ಬೀಚ್ ಬಂದು ಲೈಕ್ ತುಂಬಾ ಆಕ್ಟಿವಿಟೀಸ್ ಇದೆ ಗೈಸ್. ಲೈಕ್ ತುಂಬಾ ತಿನ್ನಕ್ಕೆ ಐಟಮ್ಸ್ ಇದೆ, ಮತ್ತೆ ನಾವು ಆಟ ಆಡ್ಬೋದು. ಕ್ಯಾಮೆಲ್ ಇದೆ, ಹಾರ್ಸ್ ರೈಡಿಂಗ್ ಐತೆ. ಸೊ ಇಷ್ಟೊಂದು ಐತೆ. ಆಕ್ಚುಲಿ ತುಂಬಾ ದಿವಸದಿಂದ ನಾವು ಬೀಚ್ಗೆ ಹೋಗಿಲ್ಲ. ಸೊ ಅದಕ್ಕೆ ಇವತ್ತು ಬೀಚ್ಗೆ ಹೋಗೋಣ ಅಂತ. ಅಲ್ಲೇ ಅಮ್ಮಕುಟಿ. ಮತ್ತೆ ಒಂದ್ ಸ್ವಲ್ಪ ಶಾಪಿಂಗು ಐತೆ, ಮನೆಗೆ ಗ್ರಾಸರೀಸ್ ಐಟಮ್ಸ್ ಎಲ್ಲ ತಗೊಳಕ್ಕೆ. ಅದಕ್ಕೆ ಸುಮ್ನೆ ಮನೇಲಿರೋ ಬದಲು ಹೋಗೋಣ ಅಂತ. ಆದ್ರೆ ಮಳೆ ಶುರು ಆಗ್ತಾ ಇದೆ. ಫುಲ್ ಮೋಡ ಮುಚ್ಚೈತೆ. ಇವಾಗ ಬೀಚ್ಗೆ ಹೋಗಿ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಗೈಸ್. ಟೈಮ್ ಬಂದು 5:37 ಅಲ್ವಾ ದೇವೇಟ? ನೀವ್ ಮಾತಾಡ್ಬೇಕು. ತುಂಬಾ ಜನ ನೀವ್ ವ್ಲಾಗ್ ಅಲ್ಲಿ ಮಾತಾಡಲ್ಲ ಅಂತ ಇದಾರೆ. ಕನ್ನಡ ಗೊತ್ತಿಲ್ಲ, ಅದೊಂದು ಹೇಳ್ಬೇಡಿ. ಹೆಂಗೆ ಮಾತಾಡಕ್ಕೆ ಬರಲ್ಲ. ಮಾತಾಡ್ತಾ ಇದೀರಲ್ಲ. ಸೊ ಅದೇ ಗೈಸ್, ಇವತ್ತು ನಾನು ಕೀರ್ತನ, ನಾನು ಹೆಂಡತಿ, ನಾ ಅಮ್ಮ ಬೀಚಿಗೆ ಹೋಗೋಣ ಹೋಗ್ತಾ ಇದೀವಿ. ಹೌದು. ಸೊ ದೇವೇಟಾಗೆ ಬೀಚ್ ನೋಡಿ ನೋಡಿ ಫೆಡ್ ಅಪ್ ಆಗ್ಬಿಟ್ಟಿದೆ ಅಲ್ವಾ? ಚಿಕ್ಕ ವಯಸ್ಸಲ್ಲೇ ಬೀಚ್ ನೋಡಿ ಫೆಡ್ ಅಪ್ ಆಯ್ತು. ಕೀರ್ತನ ಹಂಗೆ ಬ್ಯಾಂಗ್ಳೂರು ಬೀಚೇ ಇಲ್ಲ. ಬ್ಯಾಂಗ್ಳೂರಲ್ಲಿ ಬೀಚೇ ಇಲ್ಲ, ಸಮುದ್ರ. ತುಂಬಾ ಎಕ್ಸೈಟ್ಮೆಂಟ್ ಇವಾಗಂತಲ್ಲ, ಲೈಕ್ 1 ವರ್ಷದಿಂದ ಬೀಚ್ ನೋಡಿದ್ರೆ ನಂಗೆ ತುಂಬಾ ಇಷ್ಟ ಗೈಸ್. ಲೈಕ್ ಅದೇನೋ ನಂಗೊಂದು ಅಟ್ಯಾಚ್ಮೆಂಟ್ ಗೈಸ್. ನಾವು ರೀಚ್ ಆಗಿ ತಗೊಂತಾ ಇದೀವಿ ಎತ್ತಿ. ಅದಕ್ಕೆ ಟಿಕೆಟ್, ಪಾರ್ಕಿಂಗಿಗೂ ಟಿಕೆಟ್ ಗೈಸ್. ಹೌದು. ಎಷ್ಟು ದೇವೇಟ? 120. 120 ರೂಪಾಯಿ ಗೈಸ್ ಪಾರ್ಕಿಂಗಿಗೆ. 20 ರೂಪಾಯಿ ಏನಿದೆ ಅಷ್ಟು. ಎಂಟ್ರಿ 90 ಅಂತೆ 3 ಪರ್ಸನ್ಗೆ. ಕಾರ್ಗೆ 30 ರೂಪಾಯಿ ಅಂತೆ ಗೈಸ್. ಒಳ್ಳೆ ಬಿಸ್ನೆಸ್. ಪಾರ್ಕಿಂಗಿಗೆ ಬೇಡಾಮೆ, ಪಾರ್ಕಿಂಗಿಗೆ 120. ಹಂಗಂದ್ರೆ ಆಕ್ಚುಲಿ 3 ಜನ ಇದಾರೆ ಅಂತ 190 ರುಪೀಸು. ಕಾರ್ಗೆ ಪಾರ್ಕಿಂಗಿಗೆ 30 ರೂಪಾಯಿ. ಏನಲ್ಲ ದೇವಟ? ಇದೆ ಗೈಸ್ ರೆಡ್ ಮೂನ್ ಬೀಚ್. ಓ ರೆಡ್ ಮೂನ್ ಅದ. ಮತ್ತೆ ಇದ್ಯಾವುದು? ಇದು ಪಳ್ಳಿಕರ ಬೀಚ್. ಅದು ರೆಡ್ ಮೂನ್. ಇದು ರೆಡ್ ಮೂನ್ ವೇಗ್ ಅಂತ ಗೈಸ್. ತಿನ್ನಕಲ್ಲ ಇದೆಯಾ? ತಿನ್ನಕ್ಕೆ ಬಂದೆ ಗೈಸ್. ನಾಟ್ ಫಾರ್ ಬೀಚಿಗಲ್ಲ, ತಿನ್ನಕ್ಕೆ ಅಷ್ಟೇ. ಬೇರೆ ಏನು ಬೇಡ ಹೆಂಡತಿ. ತಿನ್ನಕ್ಕೆ ಗೈಸ್. ಹಂಗಲ್ಲ, ಆಚೆ ಬಂದಿದೀವಲ್ಲ ತಿನ್ನಕ್ ತರ ಗೈಸ್ ಬಂದಿರೋದು. ತಿಂದಪತಿ. ಸೊ ರೆಡ್ ಮೂನ್ ಬೀಚ್ ಎಂಟ್ರಿ ಗೈಸ್ ಇದೆ. ಯಾರು ಇಲ್ಲ. ಅಲ್ಲೇ ಜನಗಳಿರೋದು. ಹಾಗಂದ್ರೆ ಅಲ್ಲೇ ತಿನ್ನಕ್ ಇರೋದು ಗೈಸ್. ದಯವಿಟ್ಟು ಅಲ್ಲೇ ತಿನ್ನಕ್ ಚೆನ್ನಾಗಿರೋದು. ಇಲ್ಲೇ ಪರವಾಗಿಲ್ಲ, ಇಲ್ಲಿ ನೋಡೋಣ ಅಲ್ವಾ? ಇಲ್ಲಿ ಏನು ಇಲ್ಲ ಅಂದ್ರೆ ಅಲ್ಲಿ ಹೋಗೋಣ. ಸೊ ಟೋಟಲಿ 2 ಬೀಚ್ ಇದೆ ಗೈಸ್ ಇಲ್ಲೇ ಎಂಟ್ರಿದಲ್ಲೇ. ಅದಕ್ಕೆ ಅವರು ಅಷ್ಟು ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ ಗೈಸ್. ನಮ್ಮ ಅಮ್ಮ ಕುಟ್ಟಿ ಬೆರ್ಲುಗಳು ನೋಡಿ, ನೇಲ್ಸೇ ಇಲ್ಲ ಗೈಸ್. ಬ್ಲೇಡ್, ನಾವೆಲ್ಲ ನೇಲ್ ಕಟ್ಟರ್ ಯೂಸ್ ಮಾಡ್ತೀವಿ, ಇವ್ರು ಬಂದು ಬ್ಲೇಡ್ ಯೂಸ್ ಮಾಡ್ತಾರೆ ನೇಲ್ ಕಟ್ ಮಾಡಕ್ಕೆ. ಅದಕ್ಕೆ ಹಿಂಗಿರೋದು. ಅದಾದ್ಮೇಲೆ ನೋವು ಅಂತ ಮಾಡೋದು.
ನಾವು ನೇಲ್ ಕಟ್ಟರ್ ಯೂಸ್ ಮಾಡಿದ್ರೆ ಮಾಡಲ್ಲ. ನೋಡೋಣ ಹೆಂಗೆ ಇರುತ್ತೆ ಏನು ಗೊತ್ತಿಲ್ಲ. ಬೇಡ, ಬ್ಲೇಡ್ ಬೇಡ. ಹೆಂಗೆ ಇರ್ತದೆ ಗೊತ್ತಿಲ್ಲ, ನನಗೆ ಗೊತ್ತು. ಇದಕ್ಕೆ ಇಲ್ಲಿ ಅಷ್ಟು ಜನಗಳು ಇರಲ್ಲ. ಜನಗಳಿಲ್ಲ ನೋಡಿ ಗೈಸ್. ಈ ತರ ಫ್ಯಾನ್ಸಿ ಎಲ್ಲ ಇಕ್ಕಿದ್ದಾರೆ ಇಲ್ಲಿ. ಇರಲ್ಲ ಏನಂದ್ರೆ ಅದು ತುಂಬಾ ಚೆನ್ನಾಗಿ ಬೀಚ್, ಹಂಗೆ ಪಳ್ಳಿಗೆರೆ ಬೀಚ್. ಮತ್ತೇನಕ್ಕೆ ಅಲ್ಲಿ ಕರ್ಕೊಂಡು ಹೋಗಿಲ್ಲ? ಇಲ್ಲಿ ತಿನ್ನಕ್ಕೆ ಎಲ್ಲ ಇದೆ. ಇಲ್ಲ, ಹೆಂಡದಿಕ್ಕೆ ಅದೇ ಬೇಕು, ಅದಕ್ಕೆ ಇಲ್ಲಿ ಕರ್ಕೊಂಡಿದ್ದೀನಿ, ಕರ್ಕೊಂಡ್ ಬಂದಿದ್ದೀನಿ ಗೈಸ್. ಇಲ್ಲಿ ಗೇಮ್ಸ್ ಎಲ್ಲ ಇದೆ ಗೈಸ್. ಆದ್ರೆ ನನ್ಗೆ ಅಲ್ಲೇ ಕರ್ಕೊಂಡು ಹೋಗ್ಬೇಕಾಯ್ತು. ಹೋಗೋಣ ಹೋಗೋಣ, ಹೋಗೋಣ ಹೋಗೋಣ. ನೋಡಿ ಟ್ರೈನ್ ಹೋಗ್ತೈತೆ, ಅಲ್ಲಿ ಟ್ರೈನ್ ಹೋಗ್ತೈತೆ, ಇಲ್ಲಿ ಹಾರ್ಸ್ ರೈಡಿಂಗ್ ಐತೆ. ಒಳ್ಳೆ ಬೀಚ್ ಗೈಸ್, ಒಳ್ಳೆ ಫೀಲ್. ಆಕ್ಚುಲಿ ಒಳ್ಳೆ ಫೀಲ್ ಅಲ್ವಾ ದೇವೇಟ? ಹೌದು. ಎಷ್ಟು ಫೀಲು? ಇವಾಗ ಏನಾದ್ರೂ ಸ್ಯಾಡ್ ಇರುತ್ತೆ, ಬೇಜಾರಿರುತ್ತೆನಾ, ಬೀಚ್ ಹತ್ರ ಹೋಗ್ಬೇಕು ಎಲ್ಲ ಸ್ಯಾಡ್ ಕಂಪ್ಲೀಟ್ಲಿ ಹೋಗ್ಬಿಡುತ್ತೆ. ಎಲ್ಲಿ ಹೋಗ್ಬಿಡುತ್ತೆ? ಸ್ಕೈಗೆ ಹೋಗ್ಬಿಡತ್ತಂತೆ ಗೈಸ್, ಕೇಳ್ಕೊಳ್ಳಿ. ಸೊ ಹಂಗೆ ಬೀಚ್ ನೋಡಿ ಆಯಿತು. ಇಪ್ಪೋ ಅತ್ತೆ ಅಲ್ವಾ ನಿನಗೆ? ಅತ್ತೆ ಹೆಂಡತಿ ನಮ್ಮಮ್ಮ ವಾಕ್ ಮಾಡಿ ಹೋಗಿದೆ. ಮಕ್ಕಳೆಲ್ಲ ಬರಕ್ ಚೆನ್ನಾಗಿರತ್ತಲ್ಲ. ಹೌದು. ಅದು ಬೇಕಲ್ ಫೋರ್ಟ್ ಅಂತ ತೋರಿಸಿದ್ನಲ್ಲ. ನಿನಗ ಬೇಡ ಮಕ್ಕಳು? ನಮಗೆ ಮಕ್ಕಳು ಯಾವಾಗ ಸಿಗುತ್ತೆ? ನೀವ್ ಯಾವಾಗ ಕೊಡ್ತೀರಾ? ಯಾವಾಗ ಸಿಗುತ್ತೆ ಹೇಳಿ. ನೀವ್ ಯಾವಾಗ ಕೊಡ್ತೀರಾ ಹೇಳಿ. ನಾನು ಒಬ್ನೇ ಏನು ಮಾಡಕ್ಕಾಗಲ್ಲ. ತಿನ್ನಕ್ಕೆ ಏನೇನೋ ಐತೆ. ದೇವೇಟ ಒಂದು ಆರ್ಡರ್ ಮಾಡಿದ್ದಾರೆ, ಅಮ್ಮುಕುಟ್ಟಿ ಒಂದು ಆರ್ಡರ್ ಮಾಡಿದ್ದಾರೆ. ಅದೇಂದಮ್ಮೆ ಅದು ಪಳ್ಳತ್ತಲ್ಲೇ, ಇದು ಫ್ರೂಟ್ ಇಂದ ಮಾಡಿರೋದು, ಬನಾನಾ. ಏನು ಬೇಡ, ಇದು ಬೇಡ, ಅದು ಬೇಕು. ನಾನು ಸಿಗುತ್ತಾ? ಸಿಗಲ್ಲ. ಇದೊಂದು ಡಿಶ್ ಗೈಸ್, ಅದು ಬೇರೆಂದ ಕೈಪೊಳ ಗೈಸ್. ಕೈಪೊಳ ತಿಂತ ಇದೀನಿ. ಆಮೇಲೆ ಬಾ. ಇದು ಕ್ಯಾಶ್ಯೂ ನಟ್ಸ್ ಹಾಕಿದ್ದಾರೆ, ಬನಾನಾ ಇಂದ ಮಾಡಿದ್ದಾರೆ ಗೈಸ್. ಬನಾನಾ ಅಲ್ಲ, ಬೇಬಿ see this kite? Nice, no? To see. ತುಂಬಾ ಚೆನ್ನಾಗಿದೆ ಗೈಸ್. ಹೋಯ್ ಕಾಗ. ಹಿಂಗೆ ಈ ತರ ಪ್ಲೇಸಿಗೆ ಬಂದು ಈ ತರ ನಿಂತ್ಕೊಂಡು ತಿನ್ಕೊಂಡು ಟೀ ಕುಡ್ಬಿಟ್ಟು ಹೋಗ್ಬೇಕು ಗೈಸ್. ಅವಾಗಲೇ ರಿಲ್ಯಾಕ್ಸ್ಮೆಂಟ್. ನಾ ಹೆಂಡತಿಗೆ ಏನಾಯ್ತು ಗೊತ್ತಿಲ್ಲ ಗೈ, ಸ್ವಲ್ಪ ಕತ್ತೆ ಮಾದರಿ ಕತ್ತೆ ತರ ಅದೇ ತಿಂತೀರಾ? ನಾನು ಇದೆಲ್ಲ ಹೇಳ್ಕೊಡ್ತಾ ಇಲ್ಲ ಗೈಸ್. ಕತ್ತೆ ತರ ಮಾತಾಡಿ ಬಿಹೇವ್ ಮಾಡಿದರೆ ಇದೆ. ಕತ್ತೆ ತರ
ಇದೆ ಗೈಸ್, ಇಲ್ಲಿ ಟ್ರೈನ್ ಎಲ್ಲ ಇದೆ ಮಕ್ಕಳಿಗೆ. ಸೊ ಆಯ್ತು ಇವಾಗ ಅಷ್ಟೇ ಗೈಸ್. ಇವಾಗ ನಾವು ಒಂದ್ ಸ್ಪಾಟಿಗೆ ಹೋಗೋಣ ಅಂತ. ಅದು ಬೇರೆ ಸ್ಪಾಟ್ ಗೈಸ್, ಅದು ಮಸ್ತಾಗಿರತ್ತೆ. ಮತ್ತೆ ತಿನ್ನಕ್ಕೆ ಹೋಗ್ತಾ ಇರೋದು ಎಸ್ಪೆಷಲಿ ಅದಲ್ಲಿ. ನಂಗೆ ಹೇಳಕ್ ಆಗಲ್ಲ, ಬಾಯಲ್ಲಿ ನೀರ್ ಬರ್ತಿದೆ. ಬನ್ನಿ ತೋರಿಸ್ತೀನಿ ಗೈಸ್. ಇದೆ ಗೈಸ್ ಸಿ ಪಾರ್ಕ್, ಅವಿಲ್ ಮಿಲ್ಕ್, ಟೀ, ಕಾಫಿ, ಪಾನಿಪುರಿ, ಉಂಡಾವೊಮ್ಮೆ. ಈ ಪ್ಲೇಸೇ ಗೈಸ್ ನಂಗೆ ತುಂಬಾ ಇಷ್ಟ. ಈ ಪ್ಲೇಸ್ ಬಂದು ನಾನು ರೀಲಲ್ಲಿ ನೋಡಿದೆ. ರೀಲ್ಸ್ ನೋಡ್ಬಿಟ್ಟು ಈ ಪ್ಲೇಸಿಗೆ ಬಂದಿರೋದು ಗೈಸ್. ಅದು ಹೋದ್ ವರ್ಷ ಈ ಸರ್ಗೆ ನಾನು ತೋರಿಸಿದ್ದು ರೀಲು ಈ ಪ್ಲೇಸ್ದು. ಈ ವರ್ಷ ನನ್ನ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ. ನೀವೇ ನೋಡಿ ಗೈಸ್, ಏನೇನೋ ಐತೆ. ಇದು ಇಲ್ಲ ವಿನಿಗರು ಉಪ್ಪಾಕಿ, ಇಕ್ಕಿರೋದು ಗೈಸ್. ಆರೆಂಜ್, ಬೀಟ್ರೂಟ್, ಮ್ಯಾಂಗೋ. ಬಾಯಲ್ಲಿ ನೀರು ನನಗೆ ಗೈಸ್ ಬಾಯಲ್ಲಿ ನೀರು ಬರ್ತೈತೆ. ಸ್ಮೆಲ್ಲೇ ಹಂಗೆ ಇರುತ್ತೆ ಗೈಸ್. ಫುಲ್ ಕನ್ಫ್ಯೂಷನ್, ಏನು ಬೇಕಂತ ಗೊತ್ತಿಲ್ಲ ಗೈಸ್. ಅದು ಯಾಕೆ ತಿನ್ನಕ್ಕೆ? ಯಾಕೆ? ಗೋವಾ ಬೇಕಾ? ಗೋವಾ ಬೇಡ, ಒಂದೆಡ್ತೋ. How's it? Give one piece of mango. ನಾನು ಅಂದಸುಂಡು ಕುಕುಂಬರ್. ಅಲ್ಲಿ ಇದೈತೆ ಚಿಲ್ಲಿ ಪೌಡರ್ ಬೇಕಾ? ನೋಡಿ ಗೈಸ್, ಒಳ್ಳೆ ಬಿಸ್ನೆಸ್ ಅವ್ರದ್ದು. ವಾಟ್ ಇಸ್ ದಟ್? ಮ್ಯಾಂಗೋ. ಅಷ್ಟು ಹುಳಿನೂ ಇಲ್ಲ, ಅಷ್ಟು ಖಾರನೂ ಇಲ್ಲ, ಮೀಡಿಯಂ ಆಗಿದೆ. ಮತ್ತೆ ತುಂಬಾ ಚೆನ್ನಾಗಿದೆ ಗೈಸ್, ಒಳ್ಳೆ ಬಿಸ್ನೆಸ್. ಎಲ್ಲ ಐಟಮು ವಿನಿಗರು, ಉಪ್ಪು ಹಂಗೆ ಹಾಕಿ ಬಿಟ್ಬಿಡ್ತಾರೆ. ಏನೇನು ಬೇಕೋ ನಾವು ತಗೊಂಡು ತಿನ್ನೋದು ಆರಾಮೇ. ചേപ്പത്തായി കള്ളി ഇവിടെ ഉണ്ടല്ലേ? ಸೂಪರ್ ಗೈಸ್. ಇದೇ ನಾವು ಒಂದ್ ಸ್ವಲ್ಪ 4 ಗಂಟೆಗೆ ಬಂದ್ರೆ ಹಿಂಗ್ ತಿನ್ಕೊಂಡು ಆಪೋಸಿಟ್ ಬೀಚು ಕಾಣ್ತಿಲ್ಲ. ಇವಾಗ ಬೀಚ್ ನೋಡ್ಕೊಂಡು ಕುತ್ಕೊಂಡ್ ತಿನ್ಬೋದು. ಸೂಪರ್ ಗೈಸ್. ನಾವೊಂದು ಹೋಟೆಲಿಗೆ ಬಂದಿದ್ದೀವಿ.
ಹೋಟೆಲ್ಗೆ, ಮನೇಲಿ ಏನೂ ಇಲ್ಲ ತಿನ್ನೋಕ್ಕೆ, ಅದಕ್ಕೆ ಇಲ್ಲೇ ತಿನ್ಬಿಟ್ಟು ಹೋಗೋಣ ಅಂತ. ದೇವೇಟಾಗ ಮಾತ್ರ ಊಟ ಐತೆ. ಇಲ್ಲಾಂದ್ರೆ ತುಂಬ ಜನ ದೇವೇಟ ಅಂದರೆ ಏನು ಅಂತ ಕೇಳ್ತೀರಾ. ಆ್ಯಕ್ಚುಲಿ ದೇವೇಟ ಬಂದು ಒಂದು ಏಟ ಅಂತ ಅನ್ನೋದು ನಮ್ಮ ಬೆಂಗಳೂರಲ್ಲಿ ಇವಾಗ ಹಸ್ಬೆಂಡಿಗೆ ರೀ ಅಂತ ಕರಿತೀವಿ, ಇಲ್ಲ ಮಾಮ ಅಂತ ಕರೀತಾರೆ ಒಬ್ಬರು, ಜಾಸ್ತಿ ರೀ ಅಂತಲೇ ಯೂಸ್ ಮಾಡೋದು. ಸೊ ಕೇರಳದಲ್ಲಿ ಹಸ್ಬೆಂಡಿಗೆ ಅಂತ ಏಟ ಅಂತ ಕರೆಯೋದು. ಸೊ ಅದಕ್ಕೆ ಇವ್ರ ಹೆಸರು ಗುರುದೇವ್ ಅಂತ. ಸೊ ಅದು ದೇವ್ ಇಟ್ಕೊಂಡು ನಾನು ಲಾಸ್ಟ್ ನೇಮ್ ದೇವು ಮತ್ತು ಏಟ, ಸೊ ದೇವೇಟ ಅಂತ ಕರಿತೀನಿ ನಾನು. ತುಂಬ ಜನಕ್ಕೆ ಡೌಟ್ ಇದೆ ಇದು, ಅದಕ್ಕೆ ನಾನು ಇವಾಗ ಹೇಳ್ತಾ ಇರೋದು. ಸೊ ನಾನು ಆಲ್ಫಾ ಮತ್ತು ರುಮಾಲಿ ರೊಟ್ಟಿ ಆರ್ಡರ್ ಮಾಡಿದ್ದೀನಿ ಗೈಸ್, ಇಬ್ರಿಗೂ. ಗೈಸ್ ನಾನು ಮನೆಗೆ ರೀಚ್ ಆದೆ. ಆ್ಯಕ್ಚುಲಿ ಬರಾಗ ಶೂಟ್ ಮಾಡೋಕ್ಕಾಗಿಲ್ಲ ಗೈಸ್, ಐ ಮೀನ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಮಾವ ಬಂದು ಅವ್ರ ಫ್ರೆಂಡ್ ಮನೇಲಿದ್ದರು. ಸೊ ಅವ್ರ ಫ್ರೆಂಡ್ ಮನೆಗೆ ಹೋಗಿ ನಮ್ಮ ಮಾವನ ಪಿಕ್ ಮಾಡಿ ಬರಬೇಕಾಗಿತ್ತು. ಸೊ ತುಂಬ ಒಂದು ಸ್ವಲ್ಪ ಕೆಲಸಗಳಿತ್ತು, ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇಷ್ಟೇ ನನ್ನ ದಿನ ಹಿಂಗೆ ನಡೆದಿದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ಮೈ ವ್ಲಾಗ್. ಲವ್ ಯು ಆಲ್.